ವಿದ್ಯಾರ್ಥಿಗಳೇ, ಈ ದಿನ ನಾವು 9ನೇ ತರಗತಿಯ ಮೊದಲನೇ ಪದ್ಯ ಭಾಗ ಹೊಸ ಹಾಡು ಈ ಪದ್ಯ ಭಾಗವನ್ನು ಈ ದಿನ ನಾವು ಗಮನಿಸೋಣ. ಈ ಹೊಸ ಹಾಡು ಪದ್ಯ ಭಾಗದಲ್ಲಿ ಈ ದಿನ ನಾವು ಗಮನಿಸುವಂತಹ ಅಂಶಗಳು ಯಾವುವು ಅಂತ ಹೇಳಿದ್ರೆ, ಮೊದಲನೇದಾಗಿ ಕವಿ ಪರಿಚಯ, ಪದ್ಯದ ಆಶಯ ಭಾವ, ಪದ್ಯ ಭಾಗದ ಪ್ರವೇಶ ಮತ್ತು ಪದ್ಯ ಭಾಗದ ಸಾರಾಂಶ ವಿವರಣೆ ಏನು ಅಂತ ನೋಡೋಣ. ಹೊಸ ಹಾಡು ಪದ್ಯ ಭಾಗದ ಕವಿ ಕಯ್ಯಾರ ಕಿಞ್ಞಣ್ಣ ರೈ. ಮೊದಲಿಗೆ ನಾವು ಇವರ ಪರಿಚಯವನ್ನ ಮಾಡಿಕೊಳ್ಳೋಣ. ಕಯ್ಯಾರ ಕಿಞ್ಞಣ್ಣ ರೈ ಅವರು ಕ್ರಿಸ್ತಶಕ 1915 ಕಾಸರಗೋಡು ಜಿಲ್ಲೆಯ ಕಯ್ಯಾರ ಗ್ರಾಮದವರು. ಶಿಕ್ಷಕ, ಸಾಹಿತಿ, ಪತ್ರಿಕೋದ್ಯಮಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಹಲವಾರು ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ಶ್ರೀಮುಖ, ಐಕ್ಯಗಾನ, ಪುನರ್ನವ ಚೇತನ ಮತ್ತು ಕೊರಗ, ಗಂಧವತಿ ಇವು ಅವರು ಬರೆದಿರುವಂತಹ ಕವನ ಸಂಕಲನಗಳು. ವಿರಾಗಿಣಿ ನಾಟಕವನ್ನು ರಚಿಸಿದ್ದಾರೆ. ಅನ್ನದೇವರು ಮತ್ತು ಇತರ ಕಥೆಗಳು ಇದು ಸಣ್ಣ ಕಥಾ ಸಂಕಲನ. ರತ್ನಾಕರ, ಪರಶುರಾಮ, ಎ.ವಿ. ಶೆಟ್ಟಿ ಇದು ಅವರ ಜೀವನ ಚರಿತ್ರೆ. ದುಡಿತವೇ ನನ್ನ ದೇವರು ಇದು ಅವರ ಆತ್ಮಕಥೆ. ಗೋವಿಂದ ಪೈ ಇದು ಒಂದು ಕೃತಿ, ಅವರು ಕಯ್ಯಾರ ಕಿಞ್ಞಣ್ಣ ರೈ ಬರೆದಿರುವಂತಹ ಸ್ಮೃತಿ ಕೃತಿ. ಸಾಹಿತ್ಯ ದೃಷ್ಟಿ ಇದು ಇವರ ವಿಮರ್ಶಾ ಕೃತಿ. ಪಂಚಮಿ ಅನ್ನೋದು ಅನುವಾದ ಕೃತಿ. ಇವರಿಗೆ 1969ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 2005ರಲ್ಲಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, 2006ರಲ್ಲಿ ನಾಡೋಜ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿ ಗೌರವಗಳು ಲಭಿಸಿವೆ. ಇವರು ಮಂಗಳೂರಿನಲ್ಲಿ ನಡೆದ 66ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಪ್ರಸ್ತುತ ಪದ್ಯವನ್ನು ಕಯ್ಯಾರ ಕಿಞ್ಞಣ್ಣ ರೈ ಅವರು ಸಂಪಾದಿಸಿರುವ ಶತಮಾನದ ಗಾನ ಕವನ ಸಂಕಲನದಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಿದೆ. ಇಷ್ಟು ಇವರ ಪರಿಚಯ. ಕವಿ ಕಯ್ಯಾರ ಕಿಞ್ಞಣ್ಣ ರೈ ಅವರು ಕಾಲ ಕ್ರಿಸ್ತಶಕ 1915, ಸ್ಥಳ ಕಾಸರಗೋಡು ಜಿಲ್ಲೆಯ ಕಯ್ಯಾರ. ಇವರು ಬಂದಿರುವಂತಹ ಕೃತಿಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ ಶ್ರೀಮುಖ, ಐಕ್ಯಗಾನ, ರತ್ನಾಕರ, ಪರಶುರಾಮ, ದುಡಿತವೇ ನನ್ನ ದೇವರು ಇನ್ನು ಅನೇಕ ಕೃತಿಗಳನ್ನು ಇವರು ಬರೆದಿದ್ದಾರೆ. ಸಣ್ಣ ಕಥೆಗಳನ್ನು ಬರೆದಿದ್ದಾರೆ, ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಇದು ದುಡಿತವೇ ನನ್ನ ದೇವರು ಅನ್ನೋದು ಇವರ ಆತ್ಮಕಥಾ ಕೃತಿಯಾಗಿದೆ. ಇವರಿಗೆ ಅನೇಕ ಪ್ರಶಸ್ತಿಗಳು ಸಹ ಸಿಕ್ಕಿದ್ದಾವೆ. ಯಾವ ಪ್ರಶಸ್ತಿಗಳು ಅಂತ ಹೇಳಿದ್ರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಇನ್ನು ಅನೇಕ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿದ್ದಾವೆ. ಇನ್ನು ಈ ಪದ್ಯ ಭಾಗವನ್ನ ಕಯ್ಯಾರ ಕಿಞ್ಞಣ್ಣ ರೈ ಅವರ ಕೃತಿ ಶತಮಾನದ ಗಾನ ಅನ್ನೋ ಒಂದು ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಪುಟ 18ರಿಂದ 20 ಈ ಭಾಗದಿಂದ ಈ ಪದ್ಯ ಭಾಗವನ್ನ ಆಯ್ದುಕೊಳ್ಳಲಾಗಿದೆ. ಇಷ್ಟು ಇವರ ಪರಿಚಯ. ಇನ್ನು ನಾವು ಪದ್ಯದ ಆಶಯ ಭಾವವನ್ನ ನೋಡೋಣ. ಆಶಯ ಭಾವ: ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ, ಹೊಸ ಆಶಯವನ್ನು, ಜೀವನದ ಗತಿಯನ್ನು ಬದಲಿಸಿ ಹೊಸ ಹುರುಪನ್ನು ತುಂಬಬಲ್ಲ, ಹಳೆಯ ಮೌಢ್ಯವನ್ನು ಕಡಿದೊಗೆದು ಹೊಸ ಭಾವನೆಗಳನ್ನು ಸೃಜಿಸಬಲ್ಲ ಹೊಸ ಹಾಡನ್ನು ಹಾಡಬೇಕು. ಅಂದ್ರೆ ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ, ಹೊಸ ಆಶಯವನ್ನು, ಜೀವನದ ಗತಿಯನ್ನು ಬದಲಿಸಿ ಹೊಸ ಹುರುಪನ್ನು ತುಂಬಬಲ್ಲ ಅಂತಹ ಒಂದು ಹಾಡನ್ನು ನಾವು ಹಾಡಬೇಕು ಅಂತ ಅರ್ಥ. ಅಂದ್ರೆ ಹಾಡಿಗೆ ಎಂತಹ ಶಕ್ತಿ ಇದೆಯಪ್ಪ ಅಂತ ಹೇಳಿದ್ರೆ ಹೂವನ್ನೇ ಅರಳಿಸುವಂತಹ ಶಕ್ತಿ ಇದೆ ಅಲ್ವಾ. ಮನುಷ್ಯನ ಮನಸ್ಸನ್ನೇ ಬದಲಾಯಿಸುವಂತಹ ಶಕ್ತಿ ಹಾಡಿಗೆ ಇದೆ. ಸೋತಂತವರು ಮತ್ತೆ ತಮ್ಮ ಜೀವನದಂತ ಮುಖ ಮಾಡಿರುವಂತಹ ಉದಾಹರಣೆಗಳು ಒಂದು ಹಾಡಿನಲ್ಲಿ ಸಿಗ್ತವೆ ನಮಗೆ. ಅಂತಹ ಹಾಡುಗಳು ಮನುಷ್ಯನ ಮನಸ್ಸನ್ನು ಪರಿವರ್ತನೆ ಮಾಡಿರುವಂತಹ ಘಟನೆಗಳು ಸಹ ಇದ್ದಾವೆ. ಅಂತಹ ಹಾಡನ್ನು ನಾವು ಹಾಡಬೇಕು.
ಅಂತ ಹಾಡು ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ ನಮ್ಮ ಬದುಕಿಗೆ ಹೊಸ ತಿರುವನ್ನು ನೀಡಬೇಕು, ಹೊಸ ಆಶಯವನ್ನು ಮೂಡಿಸಬೇಕು, ನಮ್ಮ ಜೀವನದ ಗತಿಯನ್ನೇ ಬದಲಾಯಿಸಿ ನಮಗೆ ಹುರುಪನ್ನು ತುಂಬಬೇಕು ಅಂತಹ ಹಾಡನ್ನು ನಾವು ಹಾಡಬೇಕು. ನಮ್ಮ ಮನಸ್ಸಲ್ಲಿರುವಂತಹ ಮೌಢ್ಯತೆಯನ್ನು ಕಡಿದೊಗೆಯುವಂತಹ ಹಾಡು ಅದು ಆಗಿರಬೇಕು ಅಂತೇಳಿ ಕವಿ ಹೇಳ್ತಾರೆ. ಆ ಹಾಡು ಎಲ್ಲರನ್ನೂ ಕ್ರಾಂತಿ ಉಂಟು ಮಾಡಬೇಕು, ಎಲ್ಲರನ್ನೂ ಮನಸ್ಸಲ್ಲಿ ಕ್ರಾಂತಿಯನ್ನು ಉಂಟು ಮಾಡೋ ರೀತಿಯಲ್ಲಿ ನಾವು ಹಾಡುವಂತಹ ಹಾಡು ಇರಬೇಕು. ಅದರ ಮಾರ್ಧನಿಗಳು, ನಾವು ಹಾಡುವಂತಹ ಹಾಡಿನ ಪ್ರತಿಧ್ವನಿಗಳು, ಮಾರ್ಧನಿಗಳು ಎಲ್ಲೆಲ್ಲಿ ಭೂಮಿ ಆಕಾಶದಲ್ಲೆಲ್ಲ ತುಂಬಬೇಕು, ಅಲ್ಲೆಲ್ಲ ನಾವು ಹಾಡುವಂತಹ ಹಾಡಿನ ಪ್ರತಿಧ್ವನಿ ಬರಬೇಕು, ಭೂಮಿ ಆಕಾಶದಲ್ಲೆಲ್ಲ ಮೊಳಗಬೇಕು. ಎಲ್ಲ ಕೀಳರಿಮೆಗಳನ್ನು ಕಡಿದೊಗೆದು, ನಮ್ಮ ಮನಸ್ಸಲ್ಲಿರುವಂತಹ ಕೀಳರಿಮೆಗಳನ್ನೆಲ್ಲ ಕಿತ್ತೊಗೆದು, ಮೌಢ್ಯತೆ ಆಗಿರ್ಬೋದು, ಅದು ಕೆಟ್ಟ ಗುಣಗಳಾಗಿರ್ಬೋದು, ಅಲ್ವಾ, ಹಳೆ ಕಂದಾಚಾರಗಳಾಗಿರ್ಬೋದು, ದ್ವೇಷ ಅಸೂಯೆಗಳಿರ್ಬೋದು, ಇವೆಲ್ಲವುಗಳನ್ನ ಜಾತಿ ಅಲ್ವಾ, ಇವೆಲ್ಲ ಕೀಳರಿಮೆಗಳನ್ನು ಕಡಿದೊಗೆದು ಹೊಸ ಹುರುಪನ್ನು ತುಂಬುವ ಹಾಡು ಇದಾಗಿದೆ. ಅಂತಹ ಒಂದು ಶಕ್ತಿಯನ್ನು ತುಂಬುವಂತಹ ಹಾಡು ಇದಾಗಿದೆ. ಇಂತಹ ಸ್ಫೂರ್ತಿಯ ಚಿಲುಮೆಯಾಗುವ ಹಾಡನ್ನು ಹಾಡಬೇಕು. ಅಂತಹ ಸ್ಫೂರ್ತಿ ಅಂದರೆ ನಮಗೆ ಮತ್ತೆ ಹುರುಪನ್ನ, ಆಶಯವನ್ನ ಹುಟ್ಟಿಸುವಂತಹ ಹಾಡು ಆಗಿರಬೇಕು ಅಂತ ಹಾಡನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದು ನಿತ್ಯ ನೂತನವಾಗಿರಬೇಕೆಂಬುದು ಪದ್ಯದ ಆಶಯ. ಅದು ದಿನ ದಿನವೂ ಹೊಸತನ್ನ ಮೂಡಿಸುವಂತಹ ಹಾಡಾಗಿರಬೇಕು ಅನ್ನೋದನ್ನ ತಿಳಿಸಿಕೊಡೋದೆ ಈ ಹೊಸ ಹಾಡು ಪದ್ಯ ಭಾಗದ ಆಶಯ ಭಾವ. ಇನ್ನು ನಾವು ಈ ಪದ್ಯ ಭಾಗದ ಪ್ರವೇಶಕ್ಕೆ ಹೋಗೋಣ. ಹಾಡು ಪ್ರಕೃತಿಯ ಅವಿಭಾಜ್ಯ ಅಂಗ. ಹಾಡನ್ನು ಪ್ರಕೃತಿಯನ್ನು ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಡು ಪ್ರಕೃತಿಯ ಒಂದು ಅಂಗವಂತೆ. ಪ್ರಕೃತಿಯಲ್ಲಿ ಹಾಡು ಸೇರ್ಕೊಂಡ್ಬಿಟ್ಟಿದೆ. ಪ್ರಕೃತಿಯಲ್ಲಿ ನಮಗೆ ಗೊತ್ತಿಲ್ಲದೆ ಇರುವಂತಹ ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಕೇಳುವಂತಹ ನಾದ ಇದೆಯಲ್ಲ, ಅದೇ ಪ್ರಕೃತಿಯಲ್ಲಿ ಇರುವಂತಹ ಹಾಡು. ಹಾಗಾಗಿ ಪ್ರಕೃತಿಯನ್ನು, ಹಾಡನ್ನು ಅವೆರಡನ್ನು ಬೇರೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪ್ರಕೃತಿ, ಹಾಡು ಪ್ರಕೃತಿಯ ಅವಿಭಾಜ್ಯ ಅಂಗ. ಪ್ರಕೃತಿಯ ಕಣಕಣದಲ್ಲೂ ಹಾಡು ತುಂಬಿದೆ. ಪ್ರಕೃತಿಯ ಪ್ರತಿಯೊಂದು ಅಂಶದಲ್ಲೂ ಸಹ ಏನಾಗಿದೆ, ಹಾಡುವನ್ನು ತುಂಬಿದೆ. ಇದು ಭಾವನೆಗಳ ಅಭಿವ್ಯಕ್ತಿಗೆ ಸುಂದರವಾದ ಮಾಧ್ಯಮ. ಮಾನವನ ಮನಸ್ಸಲ್ಲಿ ಉಂಟಾಗುವಂತಹ ಭಾವನೆಗಳಿಗೆ ಹೊಸ ರೂಪವನ್ನು ಕೊಡುವಂಥದ್ದು ಈ ಹಾಡು. ಅಲ್ಲದೆ ಜೀವನಕ್ಕೆ ಸ್ಫೂರ್ತಿ, ಬೆಂದಿರುವಂತಹ ಮನಸ್ಸುಗಳಿಗೆ ಆಹ್ಲಾದವನ್ನು ಉಂಟು ಮಾಡುವಂತಹ ಸ್ಫೂರ್ತಿಯನ್ನು ನೀಡುವಂತಹ ಶಕ್ತಿ ಈ ಹಾಡು. ಇದಕ್ಕೆ ಯಾವುದೇ ಸೀಮಿತತೆ ಇಲ್ಲ. ಇದಕ್ಕೆ ಯಾವುದೇ ಜಾತಿ, ಭೇದ, ಅಡ್ಡಗೋಡೆಗಳು, ಅಡೆತಡೆಗಳು ಅಲ್ವಾ, ಇಂಥ ಯಾವುದೇ ಅಡೆತಡೆಗಳು ಈ ಹಾಡಿಗೆ ಇಲ್ಲ. ಸೀಮಿತತೆ ಅನ್ನೋದು ಇಲ್ಲ. ಇದು ನಿರಂತರವಾಗಿರುವಂಥದ್ದು. ಅಷ್ಟಲ್ಲದೆ ಇದಕ್ಕೆ, ಈ ಹಾಡಿಗೆ ಜಾತಿ, ಕುಲ, ಧರ್ಮ, ಲೋಕ, ಯುಗ ಇವೆಲ್ಲವನ್ನ ಮೀರಿ ನಿಲ್ಲುವಂಥದ್ದು ಹಾಡು. ಯಾವ ಜಾತಿಯೂ ಇಲ್ಲ ಹಾಡಿಗೆ. ಎಲ್ಲರೂ ಇಷ್ಟಪಡುವಂಥ ಸ್ವಾತಂತ್ರ್ಯ ಇದೆ, ಎಲ್ಲರೂ ಹಾಡುವಂಥ ಸ್ವಾತಂತ್ರ್ಯ ಇದೆ ಅಲ್ವಾ. ಎಲ್ಲರಲ್ಲೂ ಹುರಿದುಂಬಿಸುವಂಥ ಶಕ್ತಿ ಈ ಹಾಡಿಗಿದೆ. ಹಾಗಾಗಿ ಈ ಹಾಡಿಗೆ ಯಾವುದೇ ಜಾತಿ, ಕುಲ, ಧರ್ಮ, ಲೋಕ, ಯುಗ ಇವನ್ನೆಲ್ಲವನ್ನ ಮೀರಿರುವಂಥದ್ದೇ ಇಂತಹ ಹಾಡು. ಈ ರೀತಿ ಯುದ್ಧ ಕ್ರಾಂತಿಯ ಸಂದರ್ಭದಲ್ಲಿ ಹೋರಾಟಕ್ಕೆ ಹಾಡು. ಯುದ್ಧ ಕ್ರಾಂತಿಯ ಸಂದರ್ಭದಲ್ಲಿ ಹಿಂಜರಿಯುವಂತಹ ಸೈನಿಕರಿಗೆ, ಭಯಪಡುವಂತಹ ಸೈನಿಕರಿಗೆ, ಭೀತಿಯಲ್ಲಿರುವಂತಹ ಸೈನಿಕರಿಗೆ ಸ್ಫೂರ್ತಿ ನೀಡುವಂತಹ ಹಾಡು. ಸ್ಫೂರ್ತಿಯಾಗಿ ನಿಂತ ಎಷ್ಟೋ ಉದಾಹರಣೆಗಳನ್ನು ಇತಿಹಾಸದಲ್ಲಿ ಕಾಣುತ್ತೇವೆ. ಹಾಡನ್ನ ಕೇಳಿ ನಾನು ಮತ್ತೆ ಯುದ್ಧದಲ್ಲಿ ಹೋಗ್ತೇನೆ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಅದು ನನ್ನ ದೇಶಕ್ಕಾಗಿ ಹೋಗ್ಲಿ ಅಂತ ಮತ್ತೆ ಯುದ್ಧದಲ್ಲಿ ಭಾಗಿಗಳಾಗಿರುವಂತಹ ಎಷ್ಟೋ ನೈಜ ಉದಾಹರಣೆಗಳನ್ನು ನಾವು ನೋಡಬಹುದಾಗಿದೆ. ಹೀಗೆ ಕ್ರಾಂತಿಯ ಸಂದರ್ಭದಲ್ಲಿ ಹೋರಾಟಕ್ಕೆ ಹಾಡಬೇಕು. ಹಾಗಾಗಿ ಅಂತ ಹಾಡು ಸ್ಫೂರ್ತಿಯಾಗಿ ನಿಂತಹ ಎಷ್ಟೋ ಉದಾಹರಣೆಗಳನ್ನು ನಾವು ಇತಿಹಾಸದಲ್ಲಿ ಕಾಣುತ್ತೇವೆ. ಬದುಕನ್ನು ನಿತ್ಯ ನೂತನವಾಗಿಸುವ, ಹೊಸ ಚೈತನ್ಯ ಮೂಡಿಸುವ, ಶಕ್ತಿ ತುಂಬುವ, ಜಗತ್ತನ್ನೇ ಬೆಳಗಿಸುವ, ಬದುಕಿನ ಗತಿಯನ್ನೇ ಬದಲಿಸುವ ಶಕ್ತಿ ಈ ಹಾಡಿಗೆ ಇದೆ. ನಾವು ಹಾಡುವಂಥ ಹಾಡಿಗೆ ಒಟ್ಟಾರೆ ಸಂಗೀತಕ್ಕೆ
ಸಂಗೀತಕ್ಕೆ ಎಂತಹ ಶಕ್ತಿ ಇದೆಯಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ಹೊಸ ಚೈತನ್ಯವನ್ನ ಉಂಟು ಮಾಡುವಂತಹ ಶಕ್ತಿ ಇದೆ. ಶಕ್ತಿಯನ್ನು ತುಂಬುವಂತಹ, ಜಗತ್ತನ್ನೇ ಬೆಳಗಿಸುವಂತಹ, ಬದುಕಿನ ಗತಿಯನ್ನೇ ಬದಲಾಯಿಸುವಂತಹ ಶಕ್ತಿ ಇಂತಹ ಹಾಡಿಗೆ ಇದೆ. ನಾವು ಬೆಳಗ್ಗೆ ಬೆಳಗ್ಗೆ ಸುಪ್ರಭಾತವನ್ನ ಕೇಳ್ತೇವೆ. ಯಾತಕ್ಕಾಗಿ? ಇಡೀ ದಿನ ನಾವು ಲವಲವಿಕೆಯಿಂದ ಇರಲಿಕ್ಕೆ ಕಾರಣ ನಾವು ಬೆಳಗಿನ ಜಾವದಲ್ಲಿ ಕೇಳಿಸುವಂತಹ ಸುಪ್ರಭಾತವೇ ಆಗಿರುತ್ತೆ. ಅದೊಂದು ಸಂಗೀತ ಕಿವಿಗೆ ಬಿಟ್ಟರೆ ಇಡೀ ದಿನ ನಮ್ಮಲ್ಲೇನಿರುತ್ತಪ್ಪ ಅಂತಂದ್ರೆ ಚೈತನ್ಯ ಇರುತ್ತೆ, ಲವಲವಿಕೆ ಇರುತ್ತೆ. ಹಾಗಾಗಿ ಅದೊಂದು ಸಂಪ್ರದಾಯ. ಅಂದ್ರೆ ಆ ಸಂದರ್ಭದಲ್ಲಿ ಬೆಳಗಿನ ಜಾವದಲ್ಲಿ ನಾವು ಏನು ನಮ್ಮ ಎದ್ದ ತಕ್ಷಣ ಏನು ನಾವು ಯಾವುದನ್ನ ಆಹ್ಲಾದಿಸಿರ್ತೀವೋ ಅದೇ ನಮ್ಮ ಇಡೀ ದಿನವನ್ನ ಇಡೀ ನಮ್ಮ ಜೊತೆಗೇನೆ ಇರುತ್ತೆ. ಅದು ಆ ಎದ್ದಂಥ ಸಂದರ್ಭದಲ್ಲಿ ಏನಾದರೂ ಮನಸ್ಸಿಗೆ ಅಹಿತಕರವಾದದ್ದು ಏನಾದರೂ ಅನಿಸಿದ್ರೆ ಇಡೀ ದಿನ ಏನು ಮಾಡ್ತೀವಿ ನಾವು? ಅತಿ ಮಂಕು ಬೆಳೆದಿರೋ ರೀತಿಯಲ್ಲಿ ಇರ್ತೀವಿ, ನಿರಾಸಕ್ತರಾಗ್ತೀವಿ, ಯಾವುದ್ರಲ್ಲೂ ಆಸಕ್ತಿ ಇರೋದಿಲ್ಲ ಅಲ್ವಾ? ಬೆಳಗ್ಗೆ ಎದ್ದಂತಹ ಒಂದು ಎದ್ದಾಗ ನಡೆಯುವಂತಹ ಒಂದು ಬದಲಾವಣೆ ಇಡೀ ದಿನದ ನಮ್ಮ ಕ್ರಿಯೆಯನ್ನ ನಮ್ಮ ಇಡೀ ದಿನದ ಕೆಲಸವನ್ನ ನಿರ್ಧಾರ ಮಾಡುತ್ತೆ. ಸುಪ್ರಭಾತವನ್ನ ಕೇಳಿ ಮನಸ್ಸಿಗೆ ಹಿತ ಅನಿಸಿದ್ರೆ, ಆಹ್ಲಾದ ಉಂಟಾದ್ರೆ, ಖುಷಿ ಆದ್ರೆ ಇಡೀ ದಿನ ಖುಷಿ ಇರುತ್ತೆ. ಎದ್ದ ತಕ್ಷಣ ಮನೆಯಲ್ಲಿ ಅಥವಾ ನಮ್ಮ ಸುತ್ತಮುತ್ತ ಏನಾದರೂ ಮನಸ್ಸಿಗೆ ವಿರೋಧವಾಗಿರುವಂಥದ್ದು, ಇಷ್ಟ ಆಗದೇ ಇರುವಂತಹ ಯಾವುದಾದ್ರೂ ಘಟನೆ ನಡೀತು ಅಂತ ಹೇಳಿದ್ರೆ ಆ ಒಂದು ಘಟನೆಯೇ ಇಡೀ ದಿನ ಪದೇ ಪದೇ ಏನು ಮಾಡ್ತಾ ಇರುತ್ತೆ? ಮರುಕಳಿಸ್ತಾ ಇರುತ್ತೆ. ಇಡೀ ನಮ್ಮ ಕೆಲಸಗಳಲ್ಲೆಲ್ಲ ಅಡೆತಡೆಗಳು, ಮನಸ್ಸಿನ ಸ್ಥಿತಿ ಸರಿ ಇರಲ್ವಲ್ಲ, ಹಾಗಾಗಿ ಅಡೆತಡೆಗಳು ಉಂಟಾಗ್ತವೆ. ಹಾಗಾಗಿ ಈ ಹಾಡಿಗೆ ಹೊಸ ಚೈತನ್ಯವನ್ನು ತುಂಬುವಂತಹ, ಇಡೀ ನಮ್ಮ ಜೀವನಕ್ಕೆ ಲವಲವಿಕೆಯನ್ನು ಕೊಡುವಂತಹ ಶಕ್ತಿ ಇಂತಹ ಹಾಡಿಗೆ ಇದೆ. ಹಾಗಾಗಿ ಬದುಕಿನ ಗತಿಯನ್ನೇ ಬದಲಿಸುವಂತಹ ಶಕ್ತಿ ಈ ಹಾಡಿಗೆ ಇದೆ. ಇಷ್ಟು ಈ ಪದ್ಯಭಾಗದ ಪ್ರವೇಶ ಆಯಿತು. ಇನ್ನು ನಾವು ಈಗ ಒಂದೊಂದೇ ಪದ್ಯಭಾಗವನ್ನ ಭಾವಾರ್ಥವನ್ನು ನೋಡ್ತಾ ಹೋಗೋಣ. ಅದರಲ್ಲಿ ಒಂದನೆಯ ಪದ್ಯ, ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಏರಬೇಕು. ಇಡೀ ನಾವು ಪದ್ಯಭಾಗವನ್ನ ಯಾವ್ಯಾವ ಸಂದರ್ಭಕ್ಕೆ ಅನ್ವಯಿಸ್ಕೊಂಡು ನೋಡ್ಬೋದು ಇದನ್ನ ಅಂತ ಹೇಳಿದ್ರೆ, ಬದುಕಿನಲ್ಲಿ ಸೋತಂತವ್ರು ಅಲ್ವಾ, ಇನ್ನೇನು ನನಗೆ ಜೀವನನೇ ಬೇಡ, ನನಗೆ ಸಾವೇ ಗತಿ ಅಂತ ಚಿಂತೆಗೊಳಗಾಗಿರುವಂಥವರಿಗೆ ಈ ಹೊಸ ಹಾಡು ಪದ್ಯ ಅನ್ವಯಿಸುತ್ತೆ. ಇನ್ನೊಂದು, ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸೈನಿಕರಿಗೆ ಹುರಿದುಂಬಿಸುವಂತಹ ಶಕ್ತಿ ಆ ಸಂದರ್ಭಗಳಲ್ಲೂ ಇದನ್ನು ನಾವು ತೋರಿಸ್ಕೋಬಹುದು, ಅನ್ವಯಿಸ್ಕೋಬಹುದು. ಅಂತಹ ಕೆಲವೊಂದು ಸಂದರ್ಭಗಳನ್ನು ನಾವು ಈ ಪದ್ಯದಲ್ಲಿ ಏನು ಮಾಡ್ತೇವೆ? ಕಾಣ್ತೇವೆ. ಹಾಗಾಗಿ ಹೇಳ್ತಾರೆ ಮೊದಲನೇ ಪದ್ಯದಲ್ಲಿ, ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ನವ ಅಂತ ಹೇಳಿದ್ರೆ ಹೊಸದು, ನವ ಅಂತ ಹೇಳಿದ್ರೆ ಏನು? ಹೊಸದು, ಹೊಸದು. ನಾವು ಹಾಡನ್ನ ಹಾಡಬೇಕು. ಆ ಹಾಡಲ್ಲಿ ಏನಿರ್ಬೇಕಪ್ಪ ಅಂತ ಹೇಳಿದ್ರೆ ನವಭಾವ ಅಂದ್ರೆ ಹೊಸ ಭಾವನೆ, ನವ ಜೀವ ಹೊಸ ಜೀವ, ನವಶಕ್ತಿ ಹೊಸದಾದ ಶಕ್ತಿ ತುಂಬಿಸುವಂತಹ ಹಾಡನ್ನ ಹಾಡಬೇಕು ನಾವು ಅಂತೇಳಿ ಕವಿ ಹೇಳ್ತಾರೆ. ಹಾಡೊಮ್ಮೆ ಇದು ಲೋಕಸಂಧಿಗೆ ಉದಾಹರಣೆ ಆಗುತ್ತೆ. ಹಾಡು ಪ್ಲಸ್ ಒಮ್ಮೆ ಅಲ್ವಾ? ಇಲ್ಲಿ ಹೂ ಅಕ್ಷರ ಏನಾಗುತ್ತೆ? ಲೋಪವಾಗುತ್ತೆ, ಮೋಸ ಏರ್ಪಡುತ್ತೆ. ಹಾಗಾಗಿ ಇದು ಲೋಕ ಸಂಧಿ. ಈ ರೀತಿ ನಾವು ಹಾಡುವಂತಹ ಹಾಡು ನವಭಾವದಿಂದ ಕೂಡಿರಬೇಕು, ನವ ಜೀವದಿಂದ ಕೂಡಿರಬೇಕು ಮತ್ತು ನವಶಕ್ತಿಯಿಂದ ಕೂಡಿರಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆ ಹೊಸಗಿ ವೀರಧ್ವನಿ ಏರಬೇಕು. ಮನಸ್ಸಲ್ಲಿರುವಂತಹ ತೀವ್ರವಾದ ಚಿಂತೆಗಳು ಅಥವಾ ಆಲೋಚನೆಗಳು ಇವೆಲ್ಲವನ್ನ ಮಸಗಿ ಅಂತ ಹೇಳಿದ್ರೆ ಇವೆಲ್ಲವನ್ನ ತೊಡೆದು ಹಾಕಿ ವೀರಧ್ವನಿ ಏರಬೇಕು. ಮನಸ್ಸಲ್ಲಿರುವಂತಹ ಚಿಂತೆಗಳು ಅಥವಾ ದುಃಖಗಳು ಅಂತಹ ಘಟನೆಗಳು ಏನಾದರೂ ಇತ್ತು ಅಂತ ಹೇಳಿದ್ರೆ
ಅಂತ ಗಂಭೀರ ಭಾವನೆಗಳನ್ನೆಲ್ಲ ಕಿತ್ತೊಗೆದು ಆ ಹಾಡು ನಮ್ಮಲ್ಲಿ ಮತ್ತೆ ನಮ್ಮಲ್ಲಿ ವೀರ ಧ್ವನಿ ಏರುವಂತೆ ಹೊಸ ಚೈತನ್ಯ ಮೂಡುವಂತೆ ಆ ಹಾಡು ಇರಬೇಕು ಅಂತ ಹಾಡನ್ನು ಒಮ್ಮೆ ನಾವು ಹಾಡಬೇಕು. ನವ ಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರ ಧ್ವನಿ ಏರಬೇಕು. ನಾವು ಹಾಡುವಂತಹ ಹಾಡಿನಲ್ಲಿ ಧ್ವನಿ ಇರಬೇಕು. ಎಂತಹ ಧ್ವನಿ? ವೀರ ಧ್ವನಿ. ನವರಸಗಳಲ್ಲಿ ಒಂದು ಯಾವುದು? ವೀರರಸ. ವೀರ ಧ್ವನಿ ಆ ಹಾಡಲ್ಲಿ ಇರಬೇಕು ಅಂತ ಹೇಳಿ ಕವಿ ಹೇಳ್ತಾರೆ. ಮತ್ತೆ ಮುಂದಿನ ಪದ್ಯ ಭಾಗದಲ್ಲಿ ಏನು ಹೇಳ್ತಾ ಹೋಗ್ತಿದಾರಪ್ಪ ಅಂತ ಹೇಳಿದ್ರೆ, ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು, ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಕ್ಕಿ ಹಾಡಬೇಕು. ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತದಲ್ಲಿ ಆ ಹಾಡು ಹುಡುಗಬೇಕು. ಮೊದಲನೇ ಪದ್ಯದಲ್ಲಿ ನಾವು ಹಾಡುವಂತ ಹಾಡು ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ, ಆ ಹಾಡಲ್ಲಿ ನವ ಜೀವ ನವ ಭಾವ ನವ ಶಕ್ತಿ ತುಂಬಿರಬೇಕು. ಆ ಹಾಡಿಗೆ ಮನುಷ್ಯನ ಮನಸ್ಸಲ್ಲಿರುವಂತಹ ಗಂಭೀರವಾದ ಭಾವನೆಗಳು ತೊಲಗಿ ಆತನ ಧ್ವನಿಯಲ್ಲಿ ವೀರತೆಯನ್ನು ತೆಗೆದು ಕಾಣಬೇಕು ಅಂತ ಹೇಳಿ ಹೇಳಿದ್ರು. ಎರಡನೇ ಪದ್ಯ ಭಾಗದಲ್ಲಿ ಹೇಳ್ತಾ ಹೋಗ್ತಾರೆ, ಆ ಹಾಡು ಯಾವ ಥರ ಇರಬೇಕಪ್ಪ ಅಂತ ಹೇಳಿದ್ರೆ, ಅದಕ್ಕೆ ಜಾತಿ ಕುಲ ಮತ ಧರ್ಮ ಭಾಷೆಗಳ ಕಡೆದೊಗೆದು ಎದೆ ಹಿಕ್ಕಿ ಹಾಡಬೇಕು. ಅದು ಪದ್ಯ ಭಾಗದ ಆಶಯದಲ್ಲಿ ನಾವು ನೋಡಿದ್ವಿ ಅಲ್ವಾ? ಏನು ಹಾಡಿಗೆ ಅಥವಾ ಸಂಗೀತಕ್ಕೆ ಜಾತಿ ಮತ ಧರ್ಮ ಇವುಗಳ ಯಾವುದೇ ಭೇದ ಇಲ್ಲ. ಎಲ್ಲರನ್ನು ಸಮಾನವಾಗಿ ಕಾಣುವಂಥ ಶಕ್ತಿ ಸಂಗೀತಕ್ಕೆ. ಇದು ಯಾವ್ದು ಅಡೆತಡೆಗಳು ಸಂಗೀತಕ್ಕೆ ಅಥವಾ ಹಾಡಿಗೆ ಇಲ್ಲ. ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು. ಮನುಷ್ಯ ಯಾವುದರ ಪಾಶ ಅಂತ ಹೇಳಿದ್ರೆ ಹಗ್ಗ. ಪಾಶ ಅಂತ ಹೇಳಿದ್ರೆ ಹಗ್ಗ. ಮನುಷ್ಯ ಈ ಪಾಶದಲ್ಲಿ ಸಿಕ್ಕಿ ಹಾಕೊಂಡಿದ್ದಾನೆ. ಯಾವ ಪಾಶಪ್ಪ ಅದು ಅಂತ ಹೇಳಿದ್ರೆ, ಜಾತಿ ಎನ್ನುವ ಪಾಶ, ಕುಲ ಎನ್ನುವ ಪಾಶ, ಮತ ಎನ್ನುವ ಪಾಶ, ಧರ್ಮ ಎನ್ನುವ ಪಾಶ. ಇವುಗಳಲ್ಲಿ ಸಿಕ್ಕಿ ಹಾಕಿಕೊಂಡು ಏನ್ ಮಾಡ್ತಾ ಇದ್ದಾನೆ ಮನುಷ್ಯ? ತೊಳಲಾಡ್ತಾ ಇದ್ದಾನೆ. ಮೇಲ್ ಬರೋದಕ್ಕೆ ಅದನ್ನ ಕೈಯಿಂದ ಸಾಧ್ಯ ಆಗ್ತಿಲ್ಲ. ಎಲ್ಲಿ ನೋಡಿದ್ರು ಜಾತಿ ಧರ್ಮ ಮತ ಅಲ್ವಾ, ಇವುಗಳನ್ನೇ ನೋಡ್ತೇವೆ. ಆದ್ರೆ ಇವುಗಳು ಹಾಡಿಗೆ ಇಲ್ಲ, ಯಾವುದಕ್ಕಿಲ್ಲ? ಹಾಡಿಗೆ ಇಲ್ಲ. ಹಾಗಾಗಿ ಮನುಷ್ಯ ಮೊದಲು ಇವುಗಳಿಂದ ಹೊರಗೆ ಬರಬೇಕು. ಹೌದಾ? ಈ ಪಾಶವನ್ನು ಮೊದಲು ಕಡಿದು ಹಾಕಬೇಕು. ಹಕ್ಕವನ್ನ ಜಾತಿ ಮತ ಕುಲ ಧರ್ಮ ಈ ಎನ್ನುವಂತಹ ಈ ಹಕ್ಕದಲ್ಲಿ ಬಿಗಿತ ಆಗಿದ್ದಾನೆ ಮನುಷ್ಯ. ಅದನ್ನು ಕಡಿದೊಗೆದು ಮನುಷ್ಯ ಏನ್ ಮಾಡಬೇಕು? ಹೊರ ಬರಬೇಕು. ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದು ಒಗೆದು ಎದೆ ಹಿಕ್ಕಿ ಹಾಡಬೇಕು. ಇವುಗಳನ್ನೆಲ್ಲ ಮೆಟ್ಟಿ ಬರಬೇಕು ಮನುಷ್ಯ. ಅಂತಹ ಹಾಡು ಅದಾಗಿರ್ಬೇಕು ಅಂತೇಳಿ ಕವಿ ಹೇಳ್ತಾರೆ. ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಕ್ಕಿ ಹಾಡಬೇಕು. ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತದಲ್ಲಿ ಆ ಹಾಡು ಹುಡುಗಬೇಕು. ಆ ರೀತಿ ಹಾಡುವಂತಹ ಹಾಡು ಎಲ್ಲೆಲ್ಲಿ ಕೇಳಿಸ್ಬೇಕು? ಯುಗ ಯುಗಗಳ ಆಚೆಯಲ್ಲಿ ಅಲ್ವಾ? ಎಷ್ಟೋ ಯುಗಗಳು ಕಳೆದು ಹೋಗ್ಬಿಟ್ಟಿದವು. ಅವುಗಳ ಆಚೆಯಲ್ಲಿ ನಾವು ಹಾಡುವಂತಹ ಹಾಡಿನ ಗುಡುಗು ಕೇಳಿಸ್ಬೇಕು. ಅಂದ್ರೆ ಅರ್ಥ ಇಲ್ಲಿ ಎಲ್ಲರನ್ನೂ ಎಚ್ಚೆತ್ತುಕೊಳ್ಳುವ ಹಾಗೆ ಮಾಡಬೇಕು. ಎಲ್ಲಾ ಮೂಲೆಗಳಲ್ಲೂ ಅದು ಪ್ರತಿಧ್ವನಿಸಬೇಕು. ಎಲ್ಲರೂ ಜಾಗೃತರಾಗಬೇಕು. ಹೋರಾಡಲಿಕ್ಕೆ ಮುಂದುವರಿಲಿಕ್ಕೆ ತಮ್ಮ ಸವಲತ್ತುಗಳನ್ನ ಪಡೀಲಿಕ್ಕೆ ಆ ರೀತಿ ಗುರುಗನ್ನ ಮೂಡಿಸುವಂತಹ ಹಾಡನ್ನ ನಾವು ಹಾಡಬೇಕು. ನಾವು ಹಾಡುವಂತಹ ಹಾಡು ಎಲ್ಲೆಲ್ಲಿ ಕೇಳಿಸ್ಬೇಕು ಅಂತ ಹೇಳಿದ್ರೆ, ಯುಗ ಯುಗಗಳ ಆಚೆಯಲ್ಲಿ ಇತಿಹಾಸದ ಹಿಂದೆ ಅಲ್ವಾ, ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತದಲ್ಲಿ ಕೇಳಿಸ್ಬೇಕು. ಆ ಹಾಡು ಹುಡುಗಬೇಕು. ಅಂತಹ ಶಕ್ತಿ ನಾವು ಹಾಡುವಂತಹ ಹಾಡಿಗೆ ಇರಬೇಕು ಅಂತೇಳಿ ಕವಿ ಹೇಳ್ತಾ ಹೋಗ್ತಾರೆ. ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಕ್ಕಿ ಹಾಡಬೇಕು. ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತದಲ್ಲಿ ಆ ಹಾಡು ಹುಡುಗಬೇಕು. ಇನ್ನು ಮೂರನೇ ಪದ್ಯ ಭಾಗದಲ್ಲಿ ಏನ್ ಹೇಳ್ತಿದಾರಪ್ಪ ಅಂತ ಹೇಳಿದ್ರೆ,
ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನ್ನೇ ಹಾಡಲ್ಲಿ ಹಾಡಬೇಕು. ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನ್ನೇರಿ ಹಾಡಲ್ಲಿ ಹಾಡಬೇಕು ಅಂತ ಕವಿ ಹೇಳ್ತಿರಂದ್ರೆ, ಎತ್ತರವಾಗಿರುವಂತಹ ಹಿಮಾಲಯ ಪರ್ವತಗಳು ಅವುಗಳ ಎತ್ತರಕ್ಕೆ ಏರಿಬಿಟ್ಟು ಅಲ್ಲಿ ಹಾಡನ್ನು ನಾವು ಹಾಡಬೇಕು ಅಂತ ಹೇಳಿ ಹೇಳ್ತಾರೆ. ಉದ್ದೇಶ ಏನು ಅಂತ ಹೇಳಿದ್ರೆ, ಇದು ಉದ್ದೇಶ ಏನಪ್ಪ ಅಂತಂದ್ರೆ ಅರ್ಥ ಏನಂತ ಹೇಳಿದ್ರೆ, ಎಲ್ಲರಿಗೂ ಕ್ರಾಂತಿಯನ್ನು ಉಂಟು ಮಾಡಬೇಕು ಅಂತ ಹೇಳಿದ್ರೆ ನಾವು ಮೊದಲು ನಾವು ಎತ್ತರವಾಗಿ ಬೆಳಿಬೇಕು, ಆನಂತರ ಎಲ್ಲರನ್ನೂ ಎತ್ತರ ಕೊಡಲಿಕ್ಕೆ ಸಾಧ್ಯ ಅಂತ. ಅದು ಅದರ ಒಂದು ಹೋಲಿಕೆಯಾಗಿ ಕವಿಗಳು ಈ ರೀತಿ ಹೇಳ್ತಾ ಇದ್ದಾರೆ. ಉನ್ನತೋನ್ನತ ತುಂಬ ಎತ್ತರವಾಗಿರುವಂತಹ ಘನ ಹಿಮಾದ್ರಿ ಶಿಖರವನ್ನೇರಿ ಅಂದ್ರೆ ಪರ್ವತವನ್ನ ಏರಿ ಶಿಖರವನ್ನ ಏರಿ ಹಾಡಲ್ಲಿ ಹಾಡಬೇಕು. ಅಲ್ಲಿ ಹಾಡನ್ನ ನಾವು ಹಾಡಬೇಕು. ಹಾಡು ನುಡಿ ಗುಂಡುಗಳು ಹಾರಿ. ಹಾಡು ನುಡಿ ಗುಂಡುಗಳು. ಗುಂಡು ಅಂತ ಹೇಳಿದ್ರೆ ಬಂದೂಕಿನಿಂದ ಪ್ರಯೋಗ ಮಾಡುವಂತಹ ಗುಂಡು ಅಲ್ವಾ? ಅದು ಮನುಷ್ಯನ ದೇಹವನ್ನು ಹೋಗಾಗ ಮನುಷ್ಯ ಸಾವನ್ನ ಅಪ್ತಾನೆ. ಆದ್ರೆ ಇಲ್ಲಿ ನುಡಿ ಗುಂಡುಗಳು, ಮಾತಿನ ಗುಂಡುಗಳು, ಹಾಡಿನ ಪದ ನುಡಿ ಅದರ ಗುಂಡುಗಳು ಅಂತ ಹೇಳಿ ಕವಿ ಹೋಲಿಕೆ ಮಾಡ್ತಾರೆ. ನಾವಂತ ಎತ್ತರವಾದ ಘನ ಹಿಮಾಲಯ ಪರ್ವತಕ್ಕೆ ಏರಿ ಹಾಡನ್ನ ಹಾಡುವಾಗ ಆ ಹಾಡಿನ ನಮ್ಮ ಬಾಯಿಂದ ಬರುವಂತಹ ನುಡಿಯ ಗುಂಡುಗಳು, ಬಂದೂಕಿನಿಂದ ಬರುವಂತಹ ನುಡಿ ಗುಂಡುಗಳಲ್ಲ, ನಮ್ಮ ಹಾಡಲ್ಲಿ ಬರುವಂತಹ ನುಡಿ ಗುಂಡುಗಳಿರ್ತಾವಲ್ವ ಅವು. ಹಾಡು ನುಡಿ ಗುಂಡುಗಳು ಸಾರಿ ದಶ ದಿಕ್ಕಿನಲ್ಲಿ, ಎಷ್ಟು 10 ದಿಕ್ಕಿನಲ್ಲಿ. ದಶ ಅಂತ ಹೇಳಿದ್ರೆ 10 ದಿಕ್ಕಿನಲ್ಲಿ ಅವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಕ್ರಾಂತಿಯನ್ನ ಮಾಡಬೇಕು. ಏನು ಹೇಳ್ತಿದ್ದಾರೆ ನೋಡಿ, ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ಅಂದ್ರೆ ನಾವು ಜಾತಿ ಮತ ಧರ್ಮ ಇವುಗಳ ಒಂದು ಪಾಠದಲ್ಲಿ ಸಿಲುಕಾಕೊಂಡಿದ್ದೀವಿ. ಜೊತೆಗೆ ಭಯದಲ್ಲಿ ಬದುಕ್ತಾ ಇದ್ವಿ. ನಮ್ಮ ಸುತ್ತಮುತ್ತ ಭಯದ ವಾತಾವರಣವಿದೆ. ಆ ಭಯದ ವಾತಾವರಣವನ್ನ ಹೋಗಲಾಡಿಸುವಂತ ಶಕ್ತಿ ಯಾವುದಕ್ಕಿದೆ? ಇಂತಹ ಹೊಸ ಹಾಡಿಗೆ ಅಂತ ಕವಿ ಹೇಳ್ತಾ ಇದ್ದಾರೆ. ಅಂತ ಕೇಳಬಹುದು. ಆ ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನ್ನೇ ಹಾಡನ್ನ ಹಾಡಿದಾಗ ಅಲ್ಲಿಂದ ಆ ಹಾಡಿನಿಂದ ಬಂದಂತಹ ನುಡಿ ಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ, ನಮ್ಮ ದೇಶದ ಮೂಲೆ ಮೂಲೆಯಲ್ಲಿ ದಶ ದಿಕ್ಕಿನಲ್ಲಿ ಇರುವಂತಹ ಭಯವನ್ನ, ಮನುಷ್ಯನ ಮನಸ್ಸಲ್ಲಿ ಇರುವಂತಹ ಭಯವನ್ನ ಏನ್ ಮಾಡಬೇಕು? ಬೆನ್ನಟ್ಟಬೇಕು. ಅಂದ್ರೆ ಭಯವನ್ನು ತೊಲಗಿಸ್ಬೇಕು. ಅಂತಹ ಹಾಡನ್ನ ನಾವೆಲ್ಲರೂ ಹಾಡಬೇಕು ಅಂತ ಹೇಳಿ ಕವಿ ಹೇಳ್ತಾರೆ. ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನ್ನೇರಿ ಹಾಡಲ್ಲಿ ಹಾಡಬೇಕು. ಹಾಡು ನುಡಿ ಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ಮನುಷ್ಯನ ಮನಸ್ಸಲ್ಲಿರುವಂತಹ ಭಯವನ್ನ ಹೋಗಲಾಡಿಸುವಂತಹ ಶಕ್ತಿ ಹಾಡಿದೆ ಅನ್ನೋದನ್ನ ಈ ಪದ್ಯ ಹೇಳುತ್ತೆ. ಮತ್ತೆ ಮುಂದೆ ಏನ್ ಹೇಳ್ತಾರೆ? ಗಂಟೆದೆಯ ಗರ್ಜನೆಗೆ 30 ಕೋಟಿ ಕಲಾಕಂಠ ಬೆಳೆಸಬೇಕು. ನಾವು ಆಡುವಂತಹ ಹಾಡು ಗಂಟೆದೆಯ ಹಾಡು ಅಂದ್ರೆ ತುಂಬಾ ಧೈರ್ಯವಾಗಿರುವಂಥದ್ದು ಅಂತ ಅರ್ಥ. ಯಾವುದೇ ಭಯ ಆತಂಕವಿಲ್ಲದೆ ಹಾಡುವಂಥದ್ದು. ಅಂತಹ ಗರ್ಜನೆಗೆ 30 ಕೋಟಿ ಕಲಾಕಂಠ ಅಂದ್ರೆ ಭಾರತೀಯ ಪ್ರಜೆಗಳೆಲ್ಲರೂ ಅಂತ ಅಲ್ವಾ? ಅವರ ಕಲಾಕಂಠ ಬೆಳೆಸಬೇಕು. ಒಬ್ಬನೇ ಹೋರಾಡ್ತೀನಿ, ಒಬ್ಬನೇ ಮುನ್ನುಗ್ತೀನಿ ಅಂತ ಹೇಳಿದ್ರೆ ಕಷ್ಟಕರವಾಗುತ್ತೆ. ಜೊತೆಗೆ 30 ಕೋಟಿ ಕಲಾಕಂಠ ಬೆಳೆಸಬೇಕು. ನಮ್ಮ ಭಾರತದ ಪ್ರಜೆಗಳೆಲ್ಲರೂ ನಾವು ಒಟ್ಟಾಗಿರ್ಬೇಕು. ಒಗ್ಗಟ್ಟನ್ನ ಈ ಪದ್ಯವಾಗ ಹೇಳುತ್ತೆ. ಗಂಟೆನೇ ಗರ್ಜನೆ ಅಂದ್ರೆ ಒಬ್ಬರಾದ್ರೂ ಮುನ್ನುಗ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಉಳಿದಂತ ಎಲ್ಲರೂ ಏನ್ ಮಾಡಬೇಕಾಗುತ್ತೆ? ಸಹಕಾರವನ್ನ ನೀಡಬೇಕಾಗುತ್ತೆ. ಗಂಟೆನೆಯ ಗರ್ಜನೆಗೆ 30 ಕೋಟಿ ಕಲಾಕಂಠ ಅಂದ್ರೆ ಅವರು ಸಹ ಧ್ವನಿ ಕೂಡಿಸಬೇಕು, ಕಲಾಕಂಠ ಬೆರೆಸಬೇಕು. ಭೂಮ್ಯಾಂತರಾಳದಲ್ಲಿ ನಭಚಕ್ರ ಗೋಳದಲ್ಲಿ ಮಾರ್ಗನಿ ಹೊಡೆಯಬೇಕು. ಭೂಮ್ಯಾಂತರಾಳ ಅಂದ್ರೆ ಭೂಮಿಯ ಅಂತರಾಳದಲ್ಲಿ ನಾವು ಹಾಡುವಂತಹ ಹಾಡು, ಜೊತೆಗೆ ನಾವೆಲ್ಲರೂ ಒಟ್ಟುಗೂಡಿ ಹಾಡಿದಂತಹ ಹಾಡಿನ ಪ್ರತಿಧ್ವನಿ ಎಲ್ಲಿ ಕೇಳಿಸ್ಬೇಕು? ಭೂಮಿಯ ಅಂತರಾಳದಲ್ಲಿ, ಭೂಮಿಯ ಅಂತರಾಳಕ್ಕೆ ಕೇಳಿಸ್ಬೇಕು. ನವಚಕ್ರ ಗೋಳದಲ್ಲಿ, ಆಕಾಶದ
ಗೋಳದಲ್ಲಿ ಆಕಾಶದಲ್ಲೂ ಸಹ ಅದರ ಮಾರ್ಗಗಳು ಪ್ರತಿಧ್ವನಿಗಳು ಹೇಳಬೇಕು. ಆ ರೀತಿ ಎಲ್ಲರೂ ಒಗ್ಗಟ್ಟಾಗಿ ಅಂತಹ ಹಾಡನ್ನ, ಭಯವನ್ನು ಹಿಮ್ಮೆಟ್ಟಿಸುವಂತಹ ಹಾಡನ್ನ ಹಾಡಬೇಕು. ಗಂಟೆಯ ಗರ್ಜನೆಗೆ 30 ಕೋಟಿ ಕಲಾಕೃಷ್ಣ ಬೆಳೆಸಬೇಕು. ಭೂಮ್ಯಾಂತರಾಳದಲ್ಲಿ ನವಚಕ್ರ ಗೋಳದಲ್ಲಿ ಮಾರ್ಗನಿಗಳೇಳಬೇಕು. ಆಕಾಶದಲ್ಲಿ ಭೂಮಿಯಲ್ಲಿ ನಾವು ಹಾಡುವಂತಹ ಹಾಡಿನ ಪ್ರತಿಧ್ವನಿಗಳು ಬರಬೇಕು. ಎಲ್ಲರಲ್ಲೂ ಕ್ರಾಂತಿಯನ್ನ ಉಂಟು ಮಾಡೋ ರೀತಿಯಲ್ಲಿ ಇರಬೇಕು. ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾರೆ, ಜಡನಿದ್ರೆ ಸಿಡಿದೆದ್ದ ವಿರಾಟ ಹಾಸದಲ್ಲಿ ಭಾನುಭೂಮಿ ಬೆಳಗಬೇಕು. ಜಡನಿದ್ರೆಯಲ್ಲಿ ಇದ್ದೀವಿ ನಾವೆಲ್ಲ ಅಲ್ವಾ? ನಾವು ಹಾಡುವಂತಹ ಹಾಡು ಕೇಳಿಸುವಂತಹ ಪ್ರತಿಧ್ವನಿ ಜಡನಿದ್ರೆಯಲ್ಲಿರುವಂಥವ್ರನ್ನು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಬಡಿದೆಬ್ಬಿಸುವ ರೀತಿಯಲ್ಲಿ ಇರಬೇಕು. ಜಡನಿದ್ರೆ ಸಿಡಿದೆದ್ದ ವಿರಾಟ ಹಾಸದಲ್ಲಿ ಅಂದ್ರೆ ವೀರಾವೇಶದಲ್ಲಿ ಹೋರಾಡುವಂತಹ ಶಕ್ತಿಯನ್ನು ತುಂಬಿಸುವಂತಹ ಹಾಡನ್ನ ಹಾಡಬೇಕು. ಭಾನುಭೂಮಿ ಬೆಳಗಬೇಕು. ಹೊಸ ಭಾವನೆಗಳು ಮೂಡಬೇಕು. ನಡೆ ನುಡಿಗಳೆಡೆಯಲ್ಲಿ ನಾವು ನಡ್ಕೊಳ್ಳುವಂತಹ ರೀತಿಯಲ್ಲಿ ಮತ್ತು ನಾವು ಮಾತಾಡುವಂತಹ ರೀತಿಯಲ್ಲಿ, ಜೊತೆಗೆ ಪದತಾಳಗತಿಯಲ್ಲಿ ನಾವು ಬಿಡುವಂತ ಪ್ರತಿ ಹೆಜ್ಜೆಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಹೆಜ್ಜೆ ಹೆಜ್ಜೆಗೂ ಕ್ರಾಂತಿಯ ಬೆಂಕಿ ಅನ್ನೋದು ಕಾಣಿಸ್ಕೊಳ್ಬೇಕು. ಕ್ರಾಂತಿ ಕಿಡಿ ಕೆರಳಬೇಕು. ಎಲ್ಲರಲ್ಲೂ ಕ್ರಾಂತಿಯನ್ನು ಆ ಹಾಡು ಉಂಟು ಮಾಡಬೇಕು. ಜಡನಿದ್ರೆ ಸಿಡಿದೆದ್ದ ವಿರಾಟ ಹಾಸದಲ್ಲಿ ಭಾನುಭೂಮಿ ಬೆಳಗಬೇಕು. ಕ್ರಾಂತಿಯನ್ನು ಉಂಟು ಮಾಡಬೇಕು. ವೀರತ್ವವನ್ನು ಮೂಡಿಸೋ ರೀತಿ ಇರಬೇಕು. ಜಡನಿದ್ರೆಯಲ್ಲಿ ಮಂಕಲ್ಲಿರುವಂಥವ್ರನ್ನೆಲ್ಲ ಬಡಿದೆಬ್ಬಿಸೋ ರೀತಿಯಲ್ಲಿ ಇರಬೇಕು. ನಾವು ನಡ್ಕೊಳ್ಳೋ ರೀತಿಯಲ್ಲಿ, ನಡೆ ನುಡಿ ಸಂಸ್ಕೃತಿಯಲ್ಲಿ, ಜೊತೆಲಿ ನಾವು ಪ್ರತಿ ಹೆಜ್ಜೆ ಇರುವಂಥದ್ದು ಎಂತಹ ಹೆಜ್ಜೆ ಇರಬೇಕಪ್ಪ ಅಂತ ಹೇಳಿದ್ರೆ ಕ್ರಾಂತಿ ಕಿಡಿಯನ್ನ ಹಬ್ಬಿಸುವಂತಹ ಹೆಜ್ಜೆ ಅದಾಗಿರಬೇಕು. ಇದು ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಹುರಿದುಂಬಿಸುವಂತಹ ಹಾಡು ಆಗಿದೆ. ಕೊನೆಯದಾಗಿ ಭಾರತ ಮಾತೆ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಜಯ ಜನನಿ ಅಂತ ಹೇಳಿದ್ರೆ ಭಾರತ ಮಾತೆ. ಜಯ ಜನನಿ ಅಂತ ಯಾರು? ಭಾರತ ಮಾತೆ. ಜಯ ಜನನಿ ಭಾರತ ಮಾತೆ ಅಥವಾ ಭಾರತಾಂಬೆ. ಜಯ ಜನನಿ ಶಿರವೆತ್ತಿ, ನಿನ್ನ ತಲೆಯನ್ನ ಎತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು. ಇಷ್ಟು ದಿನದಲ್ಲಿ ನೀನು ತಲೆ ತಗ್ಗಿಸಿದ್ದೀಯಲ್ವಾ, ಈಗ ನೋಡು ನಿನ್ನ ಮಕ್ಕಳೆಲ್ಲರೂ ವೀರಾವೇಶದಿಂದ ಹೋರಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ನೀನು ಚಿಂತೆ ಬಿಡು, ಶಿರವೆತ್ತಿ ತಲೆ ಎತ್ತಿ ನೋಡು. ಜಯ ಜನನಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು. ಈಗ ಬಂದಿರುವಂತಹ ಹೊಸ ಹಾಡನ್ನು ಒಮ್ಮೆ ಕೇಳಿ ನೋಡು. ನೀನು ಕೇಳಿ ನೋಡು. ಇದೋ ಅಂದ್ರೆ ನೋಡು, ಮೊದಲು ಮುನ್ನಿಲ್ಲ. ಮೊದಲಿತ್ತಲ್ವಾ ಇನ್ನೊಬ್ಬರ ಅಡಿಯಾಗಿರುವಂತಹ ಸ್ಥಿತಿ, ಇನ್ನೊಬ್ಬರ ಅಧೀನದಲ್ಲಿರುವಂತಹ ಸ್ಥಿತಿ, ಆ ಸ್ಥಿತಿ ಇನ್ನು ಮುಂದೆ ಇಲ್ಲ. ಇದೋ ಮೊದಲು ಮುನ್ನಿಲ್ಲ, ಮೊದಲಿನ ತರ ಈಗ ಇಲ್ಲ. ಮುಗಿದು ಅಂದಿನ ಬಾಡು, ಮುಗಿತು ಅಂದಿನ ಬಾಡು. ಅದರ ಅರ್ಥ ಸ್ವಾತಂತ್ರ್ಯ ಸಿಗುವಂತಹ ಸಂದರ್ಭ ಮುಗಿತು. ನಾವು ಇನ್ನೊಬ್ಬರಿಗೆ ಅಡಿಯಾಳಾಗಿರುವಂಥದ್ದು, ಇನ್ನೊಬ್ಬರ ಅಧೀನದಲ್ಲಿರುವಂಥದ್ದು, ಸ್ವಾತಂತ್ರ್ಯ ಹರಣ ಆಗ್ತಾ ಇತ್ತು ಇಲ್ಲಿವರೆಗೂ ಅಲ್ವಾ? ಅಂತಹ ಸ್ಥಿತಿ ಮುಗಿತು. ಮುಗಿದಿದ್ದು ಅಂದಿನ ಬಾಡು. ಆ ಹಳೆಯ ಸ್ಥಿತಿ, ಗತಿ, ಕಷ್ಟ, ಹೋಟೆಲ್ಗಳೆಲ್ಲ ಮುಗಿದು ಹೋದ್ರು. ಮುಗಿದು ಅಂದಿನ ಬಾಡು. ಹೊಸತಿಂದು ಹೊಸತು ಹಾಡು. ಹಾಗಾಗಿ ಈಗ ಬಂದಿರುವಂಥದ್ದು ಹೊಸ ಹಾಡು. ಹಳೆದೆಲ್ಲ ಮುಗಿತು. ನೀನು ತಲೆ ತಗ್ಗಿಸಿರಬೇಡ ಭಾರತಾಂಬೆ, ಒಮ್ಮೆ ಶಿರವೆತ್ತಿ ನೋಡು. ಹೊಸ ಹಾಡು ಬಂದಿದೆ ಅಂದ್ರೆ ನಿನಗೆ ಸ್ವಾತಂತ್ರ್ಯವನ್ನು ಒದಗಿಸುವಂತಹ ಮನಸ್ಸುಗಳು, ಹೊಸ ಮನಸ್ಸುಗಳು ಬಂದಿದ್ದಾವೆ. ಅಂತಹ ಹೊಸ ಹಾಡನ್ನು ಒಮ್ಮೆ ನೀನು ಕೇಳಿ ನೋಡು ಭಾರತಾಂಬೆ ಅಂತ ಹೇಳಿ ಇಲ್ಲಿ ಕೈಯಾರ ಕಿನ್ನಣ್ಣರಯ್ಯನವರು ಹೇಳ್ತಾ ಹೋಗ್ತಾರೆ. ಕೊನೆಯ ಪದ್ಯ ಭಾರತಾಂಬೆಯನ್ನು ಕುರಿತು ಹೇಳುವಂಥದ್ದು. ನಾವು ಸ್ವಾತಂತ್ರ್ಯ ಸಿಗೋದಕ್ಕೂ ಹಿಂದೆ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿದ್ವಲ್ವಾ? ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ಇಡೀ ಭಾರತದ ಆಳ್ವಿಕೆಯನ್ನ ತಮ್ಮ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ತಾ ಇದ್ರು, ನಮ್ಮನ್ನೆಲ್ಲ ಆಟ ಆಡಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಭಾರತಾಂಬೆ ತಲೆ ತಗ್ಗಿಸಿದ್ಲು ಅಂತ ಸೂಚಿಸುತ್ತಿದ್ರು ಅಲ್ವಾ? ಹಾಗಾಗಿ ಭಾರತಾಂಬೆ ಇನ್ನು ನೀನು ತಲೆ ತಗ್ಗಿಸುವಂತಹ ಸ್ಥಿತಿ ನಿನಗೆ ಬೇಡ. ಈಗ ಅವಾಗಿನ ಹಾಡು ಮುಗಿದೋಯ್ತು. ಈಗ ಬಂದಿರೋ ಪೀಳಿಗೆ ಹೊಸ ಹಾಡು ಅಂತಾನೆ ಅರ್ಥ. ಹಾಗಾಗಿ ನೀನು ಒಮ್ಮೆ ಶಿರವೆತ್ತಿ ಈ ಹಾಡನ್ನ
ಈಗ ಹೊಸ ಹಾಡು, ಅದನ್ನೊಮ್ಮೆ ಕೇಳಿ ನೋಡು. ಇದೋ ಮೊದಲು ಮುಂದಿಲ್ಲ ಮುಗಿದು ಗಂದಿನ ಹಾಡು, ಹೊಸತಿಂದು ಹೊಸದು ಹಾಡು. ತುಂಬಾ ಖುಷಿಯಾಗಿ ಅವರು ಹೇಳ್ತಾರೆ, ಹೊಸತಿಂದೆಲ್ಲವೂ ಹೊಸದು, ಹೊಸ ಹಾಡು. ನೀವೊಮ್ಮೆ ವೀರ ಭರವಸೆಯಿಂದ ಕೇಳಿ ನೋಡು ಭಾರತಾಂಬೆ ಅಂತೇಳಿ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು. ಇದೋ ಮೊದಲು ಮುಂದಿಲ್ಲ ಮುಗಿದು ಗಂದಿನ ಹಾಡು, ಹೊಸತಿಂದು ಹೊಸದು ಹಾಡು, ಹೊಸದಿಂದ ಹಾಡು. ಇನ್ನು ನಿಮಗೆ ಆ ಸ್ಥಿತಿ ಇರಲ್ಲ, ಒಂದ್ಸಾರಿ ವೀರ ಭರವಸೆಯಿಂದ ನಿಮ್ಮ ತಲೆ ಎತ್ತಿ ನೋಡು ಅಂತ ಹೇಳಿದ್ವಿ ಕವಿ ಕೊನೆಯ ಪದ್ಯ ಭಾಗದಲ್ಲಿ ಭಾರತಾಂಬೆಯನ್ನು ಕುರಿತು ಹೇಳ್ತಾ ಇದ್ದಾರೆ. ಇಲ್ಲಿಗೆ ಈ ಪದ್ಯ ಭಾಗ ಮುಕ್ತಾಯ ಆಗುತ್ತೆ. ನೀವು ಈ ಪದ್ಯ ಭಾಗದಲ್ಲಿ ಬರುವಂತಹ ಒಂದು ವಾಕ್ಯದ ಪ್ರಶ್ನೆಗಳು, 3-4 ವಾಕ್ಯಗಳಿರುವಂತಹ ಪ್ರಶ್ನೆಗಳು, 8-10 ವಾಕ್ಯಗಳಿರುವಂಥವು, ಮತ್ತೆ ಸಂದರ್ಭ ಸ್ವಾರಸ್ಯವನ್ನು ಬರೀಬೇಕು. ಮತ್ತೆ ಈ ಪದ್ಯ ಕಂಠಪಾಠಕ್ಕೆ ಯಾವ ಭಾಗ ಇದೆ ಅದನ್ನು ನೀವು ಕಲ್ತ್ಕೊಂಡು ಬರಬೇಕು. ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ, ಜೊತೆಗೆ ಕಂಠಪಾಠ ಮಾಡಿರಿ. ನವಭಾವ ಅಲ್ಲಿಂದ ವೀರಧ್ವನಿ ಏರಲು ಬರೆಯುವುದು ಕಂಠಪಾಠಕ್ಕಿದೆ. ಜಾತಿ ಕುಲ ಅಲ್ಲಿಂದ ಹುಡುಗಬೇಕು, ಅದು ಸಹ ಕಂಠಪಾಠಕ್ಕಿದೆ. ಉನ್ನತೋನ್ನತ ಅಲ್ಲಿಂದ ಬೆನ್ನಟ್ಟಬೇಕು, ಅಲ್ಲಿರುವುದು ಕಂಠಪಾಠಕ್ಕಿದೆ. ಈ 3 ಪದ್ಯಗಳು ಈ ಪದ್ಯದಲ್ಲಿ ಈ 3 ಪದ್ಯಗಳು ಕಂಠಪಾಠಕ್ಕಿದ್ದಾವೆ. ಕಂಠಪಾಠವನ್ನು ಮಾಡಿ ಇಲ್ಲಿಗೆ ತರಗತಿಯನ್ನು ಮುಗಿಸೋಣ. ಮುಂದಿನ ಭಾಗದಲ್ಲಿ ಇನ್ನೊಂದು ಪದ್ಯ ಭಾಗವನ್ನು ನಾವು ಗಮನಿಸೋಣ.